ನಮ್ಮ ಅಜ್ಜಿ ಮನೆ ಟ್ರೈನ್ ತರ ಉದ್ದಕ್ಕಿರ್ತಾ ಇತ್ತು. ಹೊರಗಡೆ ನಾವು ಒಂದು ಒಡೆದೋಗಿರೋ ಹಲ್ಗೆ, ಅದೇ ನಮ್ಮ ಕ್ರಿಕೆಟ್ ಬ್ಯಾಟ್, ಕ್ರಿಕೆಟ್ ಆಡ್ತಾ ಇದ್ವಿ. ಒಳಗಡೆ ಅಜ್ಜಿ ಸಂಡಿಗೆ, ಬೋಂಡ, ಬಜ್ಜಿ ಏನೋ ಮಾಡೋರು. ಆ ಸ್ಮೆಲ್ ಬಂದು ಮೂಗು ತಾಗಿದ ತಕ್ಷಣ ಬ್ಯಾಟ್ ಎಲ್ಲ ಬಿಸಾಕ್ಬಿಟ್ಟು ಒಳಗೆ ಅದನ್ನ ತಿನ್ನಕ್ಕೆ ಓಡೋದು. ಅಜ್ಜ ತಡೀತಾ ಇದ್ರು. ಎಲ್ಲಿಗೆ? ಅಜ್ಜಿ ಏನೋ ಮಾಡ್ತಾ ಇದ್ದಾರೆ, ತಿನ್ನಕ್ಕೆ ಹೋಗ್ತಾ ಇದೀವಿ. ನೀನ್ ಹೆಂಗ್ ಗೊತ್ತಾಯ್ತು? ಹೊರಗಡೆ ಮೈಕಲ್ಲಿ ಅನೌನ್ಸ್ ಮಾಡಿದ್ರ? ಇಲ್ಲ. ದೊಡ್ಡದಾಗಿ ಬೋರ್ಡ್ ಹಾಕಿದ್ರ? ಇಲ್ಲ. ಹೆಂಗ್ ಗೊತ್ತಾಯ್ತು? ಸ್ಮೆಲ್ ತಾಕ್ತು. ಅದಕ್ಕೆ ಅಜ್ಜ ಹೇಳೋರು, ಅಡಿಗೆ ಮಾತ್ರ ಅಲ್ಲ, ನೀನ್ ಮಾಡೋ ಪ್ರತಿಯೊಂದು ಕೆಲಸ ಇಂದನು ಒಂದು ಪರಿಮಳ ಹರಡುತ್ತೆ ಜಗತ್ತಿಗೆ ಅಂತ. ಆ ವಯಸ್ಸಲ್ಲಿ ನನಗೆ ಅರ್ಥ ಆಗಿಲ್ಲ, ಈಗ ಅರ್ಥ ಆಗುತ್ತೆ. ನಾವು ಮಾಡೋ ಪ್ರತಿಯೊಂದು ಕೆಲಸ, ನಾವು ಆಡೋ ಪ್ರತಿಯೊಂದು ಮಾತು, ನಮ್ಮ ಪ್ರತಿಯೊಂದು ಭಾವ ಹಾವ, ಒಂದು ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಎಲ್ಲವೂ ನಮ್ಮ ಬಗ್ಗೆ ನಮಗೇ ಗೊತ್ತಿಲ್ಲದೆ ಒಂದು ಅದೃಶ್ಯವಾದ ಮೆಸೇಜ್ ನ ಪ್ರಪಂಚಕ್ಕೆ ಕಳಿಸ್ತಾ ಇರುತ್ತೆ. ದಟ್ ಬಿಕಮ್ಸ್ ಅವರ್ ಕ್ಯಾರೆಕ್ಟರ್. Thanks for watching Filmy Joy Kannada. Follow and subscribe now.